ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿಡಿ ಹೊಸಕೋಟೆ ಮುನಿಕೃಷ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಗ್ರಾಮಸ್ಥರಿಗೆ ಆರೋಗ್ಯ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಬೆಳಗ್ಗೆ 9 ಗಂಟೆಗೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಅಧ್ಯಕ್ಷರಾದ ಮುನಿಕೃಷ್ಣ ಅವರು ಧ್ವಜವನ್ನು ನೆರವೇರಿಸಿದರು. ನಂತರ ರಾಷ್ಟ್ರಗೀತೆಯನ್ನು ಹಾಡಲಾಯಿತು ಮತ್ತು ಎಲ್ಲರೂ ಧ್ವಜಕ್ಕೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುನಿಕೃಷ್ಣ ಅವರು ಮಾತನಾಡಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಾತಂತ್ರ್ಯ ಅಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ, ಬದಲಾಗಿ ಪ್ರತಿಯೊಬ್ಬ ನಾಗರಿಕನೂ ಸಮಾನತೆಯಿಂದ ಬದುಕುವ ಅವಕಾಶವಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಮುಖಂಡರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳು, ಭಾಷಣಗಳು ಮತ್ತು ನೃತ್ಯ ಪ್ರದರ್ಶನ ನಡೆದವು. ಮಕ್ಕಳ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಎಲ್ಲರ ಗಮನವನ್ನು ಸೆಳೆದರು. ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಆಕರ್ಷಣೆ ಅಂದರೆ ಗ್ರಾಮಸ್ಥರಿಗಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಬೆಂಗಳೂರಿನ ಖ್ಯಾತ ವೈದ್ಯರ ತಂಡ ಗ್ರಾಮಕ್ಕೆ ಆಗಮಿಸಿ ಸುಮಾರು 500ಕ್ಕೂ ಹೆಚ್ಚು ಗ್ರಾಮಸ್ಥರನ್ನು ತಪಾಸಣೆ ಮಾಡಿದರು. ಬಿಪಿ, ಮಧುಮೇಹ, ಕಣ್ಣಿನ ತಪಾಸಣೆ ಮತ್ತು ಸಾಮಾನ್ಯ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿದರು. ಸಂದರ್ಭದಲ್ಲಿ ವೈದ್ಯರೊಬ್ಬರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ತುಂಬ ಮುಖ್ಯವಾಗಿದೆ. ಹಲವು ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಾರೆ. ಇಂತಹ ಶಿಬಿರಗಳಿಂದಾಗಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಪ್ರೇರಣೆ ಸಿಗುತ್ತದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಅಗತ್ಯವಿರುವವರಿಗೆ ಉಚಿತ ಔಷಧಿಗಳನ್ನು ಕೂಡ ವಿತರಿಸಲಾಯಿತು. ಈ ವಿನೂತನ ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ದಿನದಂದು ಕೇವಲ ಆಚರಣೆಗೆ ಸೀಮಿತವಾಗಿದ್ದು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವುದು ಸಂತಸವನ್ನು ಮೂಡಿಸಿದೆ. ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಅಂತ ಗ್ರಾಮಸ್ಥರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮುನಿಕೃಷ್ಣ ಅವರು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಇರುವ ಬದ್ಧತೆಯನ್ನು ಈ ಕಾರ್ಯಕ್ರಮದ ಮೂಲಕ ತೋರಿಸಿದ್ದಾರೆ ಅಂತ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಸುರಗ ಜಕ್ಕನಹಳ್ಳಿಯ ಈ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಒಂದು ಹಬ್ಬವಾಗಿರದೆ ಸಮುದಾಯದ ಆರೋಗ್ಯ ಮತ್ತು ಒಗ್ಗಟ್ಟಿನ ಪ್ರತೀಕವಾಗಿತ್ತು. ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಆನೇಕಲ್ ತಾಲೂಕಿನ ಹಾಗೂ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಏನಿವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಮೇಲ್ಗಡೆ ಏನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸದಸ್ಯರು ಆಗಮಿಸಿ ಈ ಸಂತೋಷದ ಈ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನನ್ನೆಲ್ಲ ಸಿಬ್ಬಂದಿ ವರ್ಗ ಅವರೇ ಈ ಅತಿ ವಿಜೃಂಭಣೆಯಿಂದ ಕಟ್ಟಡದ ಅಲಂಕಾರ ಮಾಡಿ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈ ಧ್ವಜಾರೋಹಣ ಅತ್ಯ ಸಂತೋಷವಾಗಿ ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ.
ಏನು ಈ ಪ್ರತಿ ವರ್ಷದಂತೆ ಈ ವರ್ಷನೂ 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದು ಒಂದು ದೇಶದ ಹಬ್ಬ. ಈ ಸ್ವತಂತ್ರ ನಮಗೆ ಏನು 79 ವರ್ಷ ಆಯಿತು ಸ್ವತಂತ್ರ ಬಂದು, ನಮಗೆಲ್ಲ ನಾಗರಿಕರಿಗೂ ಒಳ್ಳೆ ಜೀವನ ಶೈಲಿ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮೆಲ್ರಿಗೂ ಏನು ಈ ಸ್ವಾಭಿಮಾನ, ಈ ಸ್ವತಂತ್ರ ಸಿಕ್ಕಿದೆ, ನಾವೆಲ್ಲ ಈ ದೇಶದ ಪ್ರಜೆಗಳಾಗಿ, ಉತ್ತಮ ಪ್ರಜೆಗಳಾಗಿ, ಮಕ್ಕಳನ್ನ ಅಷ್ಟೇ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ನಮ್ಮ ದೇಶ ಎಲ್ಲ ಸಕಲ ಸವಲತ್ತುಗಳನ್ನು ಕೊಟ್ಟಿರುವಂಥ ಒಂದು ಸೌಂದರ್ಯ ರಾಶಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ದೇಶಕ್ಕೆ ಬಂದಂಥ ಸ್ವತಂತ್ರ ನಮಗೆ ಪ್ರತಿ ಮನೆಗೂ ಹಬ್ಬದ ರೀತಿಯಲ್ಲಿ ಆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನನ್ನೆಲ್ಲ ಸಿಬ್ಬಂದಿ ವರ್ಗವನ್ನು ಕರೆದು ಕೇಳಿದಾಗ ನಾವೆಲ್ಲ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಸ್ನೇಹಿತರುಗಳು, ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಏನು ಸದಸ್ಯರುಗಳಿದ್ದಾರೆ, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಶೆ ಮುಕ್ತ ಏನಪ್ಪಾ ಅಂತಂದ್ರೆ, ಈಗ ಈ ದೇಶದಲ್ಲಿ ಒಂದು ಪಿಡುಗು, ಈ ನಶೆ ಅನ್ನೋದು ಏನು ಈ ಮಾದಕ ದ್ರವ್ಯಗಳಿಗೆ ಈಗಿನ ಯುವ ಪೀಳಿಗೆ ತುಂಬಾ ಹಾಳಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಕಾಲೇಜುಗಳಲ್ಲಿ, ಸಾಕಷ್ಟು ಗ್ರಾಮಗಳಲ್ಲಿ ಇವತ್ತು ಪ್ರತಿ ಮಕ್ಕಳು ಈ ನಶೆಗೆ ಏನು ದಾಸರಾಗಿದ್ದಾರೆ. ಆ ಮನೆ, ಆ ಕುಟುಂಬ, ಆ ಸಂಸಾರಗಳು ಎಲ್ಲ ಛಿದ್ರ ಆಗುವಂತ ಸಂದರ್ಭ ಈಗ ಒದಗಿ ಬಂದಿದೆ. ಸಾಕಷ್ಟು ಕಾನೂನು ಸುವ್ಯವಸ್ಥೆ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ರು ಸಹ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಪ್ರತಿ ಪ್ರಜೆನೂ ಪ್ರತಿ ಮನೆಯಲ್ಲಿ 5ನೇ ವರ್ಷದ ಈ ನಶೆ ಮುಕ್ತ ಕಾರ್ಯಕ್ರಮ ಆದ್ರೂ ಸಾಕಷ್ಟು ಇದು ತೊಲಗಿ ಹೋಗ್ತಾ ಇಲ್ಲ. ಈ ಪಿಡುಗು ನಮ್ಮ ದೇಶ ಬಿಟ್ಟು ದಿನೇ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಬರೀ ಏನು ಕಾನೂನು ಸುವ್ಯವಸ್ಥೆಯಿಂದಾನೇ ಇದನ್ನ ಪರಿಹಾರ ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ನಶೆ ಮಾಡ್ಕೊಳ್ಳೋಂತ ವ್ಯಕ್ತಿ ಇದ್ದಾಗ ಆ ಮನೆ ಮತ್ತೆ ಆ ದೇಶ, ಆ ಊರು, ಆ ಕುಟುಂಬ ಎಲ್ಲಾನು ನಾಶ ಆಗ್ತಾ ಇರೋಂಥ ಸಂದರ್ಭ ಆಗಿದೆ. ನಮ್ಗೆ ಸ್ವತಂತ್ರ ಸಿಕ್ಕಿರೋದು ಒಂದು ಸಂತೋಷ, ಆದ್ರೆ ಈ ನಶೆಯಿಂದ ನಮ್ಮ ದೇಶದ ಯುವ ಪೀಳಿಗೆ ಹಾಳಾಗ್ತಾ ಇರೋದು ಇನ್ನೊಂದು ದುರ್ದೈವ. ಹಾಗಾಗಿ ಪ್ರತಿ ಮನೆಯಲ್ಲಿ ಈಗ ನಾವೇನು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ, ಪ್ರತಿ ನಾಗರಿಕರು ಪ್ರತಿಜ್ಞೆ ಮಾಡಿ ತನ್ನ ಮನೆಯಲ್ಲಿ ಯಾರು ನಶೆಯಿಂದ ದಾಸರಾಗಿದ್ದಾರೆ ಅವ್ರನ್ನ ತಿದ್ದಿ ಅವ್ರನ್ನ ಸರಿ ಮಾಡ್ಕೊಂಡ್ರೆ ಇಡೀ ದೇಶನೇ ತಿದ್ದಬಹುದು ಅಂತ ಈ ಸಂದರ್ಭದಲ್ಲಿ ನಶಾ ಮುಕ್ತ ಭಾರತ ಅಂತ ಒಂದು ಪ್ರತಿಜ್ಞೆ ಮಾಡಿಸಿ ನಮ್ಮ ಪಂಚಾಯತಿಯಿಂದ ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಗ್ರಾಮಗಳಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು, ನಮ್ಮೆಲ್ಲ ಸ್ನೇಹಿತರು ಅದನ್ನ ಪ್ರತಿ ಗ್ರಾಮಗಳಲ್ಲಿ ಹೇಳಿ ಈ ನಶೆ ಮುಕ್ತ ಭಾರತ ಮಾಡೋದಕ್ಕೆ ತಾವೆಲ್ಲ ಕೈ ಜೋಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನಾಗರಿಕ ಬಂಧುಗಳಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಸುರಜಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮುನಿಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸುರಜಕನಹಳ್ಳಿ ಗ್ರಾಮದ ಪಂಚಾಯಿತಿ ಮೇಲ್ಕಟ್ಟಡದಲ್ಲಿ ಇವತ್ತು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದಿರಿ. ಈ ಹಬ್ಬ ಅನ್ನೋದು ಬರೀ ಒಂದು ಫ್ಲಾಗ್ ಅಷ್ಟು ಮಾಡಿ ಇದು ಮಾಡೋದಲ್ಲ, ಇದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ನಾವು ಬ್ರಿಟಿಷರ ಕೈಮುಷ್ಟಲ್ಲಿ ಸಿಕ್ಕಾಕೊಂಡಾಗ ಆ ಒಂದು ಸ್ವಾತಂತ್ರ್ಯ ಬಂದಾಗ ನಮ್ಮ ನಾಡಿನ ಜನತೆಗೆ ಹಬ್ಬವಾಗಿ ಆಚರಣೆ ಮಾಡಿದ್ರಿ. ಈ ಹಬ್ಬ ಸದಾ ಇರಬೇಕು. ಹಾಗೂ ಇವತ್ತಿನ ದಿನ ಅದರ ಜೊತೆಗೆ ನಶಾಮುಕ್ತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ಈಗ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಶಾಮುಕ್ತ ಒಂದು ಚಟುವಟಿಕೆಗಳು ನಡೀತದೆ. ಈಗ ಗಾಂಜಾ ಆಗಿರ್ಬೋದು, ಈ ಮದ್ಯಪಾನಗಳ ಗುಟ್ಕಾ ಆಗಿರ್ಬೋದು, ಇವೆಲ್ಲ ಈಗ ದೇಶ ಯಾವ ಕಡೆ ಸಾಗ್ತಾ ಇದೆ ಅಂದ್ರೆ ವಿನಾಶದ ಕಡೆಗೆ ಸಾಗ್ತಾ ಇದೆ. ಯಾಕಂದ್ರೆ ಈಗ ಎಲ್ರಿಗೂ ಗೊತ್ತಿರಂಗೆ ಕ್ಯಾನ್ಸರ್ ಅದು ಇದು ಸುಮಾರು ಒಂದು ವ್ಯಾಧಿಗಳಿರೋದ್ರಿಂದ ಇವತ್ತು ಆ ನಶಾಮುಕ್ತ ಪ್ರತಿಯೊಂದು ಹಳ್ಳಿಗಳಲ್ಲೂ ವಿದ್ಯಾರ್ಥಿಗಳು ಗೊತ್ತಿಲ್ಲದೇನೆ ಯುವಕರು ಆ ಇದಕ್ಕೆ ಜಾರಿ ಹೋಗ್ತಾ ಇದ್ದಾರೆ. ಅದನ್ನ ಹಿಂದೆ ಒಂದು ಮುಕ್ತ ರೀತಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ.